ಓಕೆ. ಇವಾಗ ಈ ವಿಡಿಯೋದಲ್ಲಿ ಸದ್ಯಕ್ಕೆ ನಿಮಗೆ ಡಿ ಎಫ್ ಎಸ್ ಬಿ ಎಫ್ ಎಸ್ ಏನಂತ ಹೇಳ್ಕೊಡ್ತೀನಿ. ಓಕೆನಾ. ಡಿ ಎಫ್ ಎಸ್ ಬಿ ಎಫ್ ಎಸ್ ಫುಲ್ ಫಾರ್ಮ್ ನಾನು ಇವಾಗ ಏನು ಹೇಳೋಕ್ಕೋಗಲ್ಲ. ಬಿ ಎಫ್ ಎಸ್ಸಲ್ಲಿ ನೀವು ಕ್ಯೂ ಯೂಸ್ ಮಾಡ್ತೀರಾ, ಡಿ ಎಫ್ ಎಲ್ ಸ್ಟ್ಯಾಕ್ ಯೂಸ್ ಮಾಡ್ತೀರಾ, ಅದನ್ನು ನೆನ್ಪಿಟ್ಕೊಳ್ಳಿ. ಕ್ಯೂದು ಇದೇನದು ರೂಲ್ ಏನು, ಫಸ್ಟ್ ಇನ್ ಫಸ್ಟ್ ಔಟ್, ಫಿಫೋ. ಸ್ಟ್ಯಾಕದು ಏನಿರುತ್ತೆ, ಲಾಸ್ಟ್ ಇನ್ ಫಸ್ಟ್ ಔಟ್. ಓಕೆನಾ. ಅದೆಷ್ಟು ನೆನ್ಪಿಟ್ಕೊಬೇಕಾಗುತ್ತೆ ನೀವು ಫಸ್ಟ್ ಬಿ ಎಫ್ ಎಸ್ ಡಿ ಎಫ್ ಎಸ್ ಮಾಡಬೇಕಾದ್ರೆ. ಸೊ ನಮಗೊಂದು ಕ್ವಶನಲ್ಲಿ ಈ ಥರ ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಈ ಗ್ರಾಫಲ್ಲಿ ನಾವು 5ಇಂದ ಸ್ಟಾರ್ಟ್ ಮಾಡಬೇಕಂತ ಒಂದು ಹೇಳಿದ್ದಾರೆ. 5 ಯೂಶ್ವಲಿ ಅದರಿಂದಾದ್ರೂ ಸ್ಟಾರ್ಟ್ ಮಾಡ್ಬೋದು, ಬಟ್ ಅವರೇ ಎಕ್ಸ್ಪ್ಲಿಸಿಟ್ಲಿ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದಾಗ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದೇರ್ ಓನ್ಲಿ. ಸೊ ಸಿಂಪಲ್. ನೀವು ಇಲ್ಲಿ ಒಂದು ಕಡೆ ಕ್ಯೂ ಒಂದು ಇಟ್ಕೊಂಡಿರ್ತೀರ. ಇಲ್ಲಿ ವಿಸಿಟೆಡ್, ಯಾವ್ಯಾವ ನೋಡನ್ನು ನೀವು ವಿಸಿಟ್ ಮಾಡಿದ್ದೀರಾ ಅಂತ ಇಲ್ಲಿ ಬರ್ಕೊಳ್ಳೋದಕ್ಕೆ ಇದೊಂದು ಸ್ಪೇಸ್. ಓಕೆನಾ. ಸೊ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀರಾ, 5ನ ಕ್ಯೂ ಒಳಗಡೆ ಹಾಕ್ತೀರಾ. ದಿಸ್ ಇಸ್ ಕ್ಯೂ. 5ನ ಕ್ಯೂ ಒಳಗಡೆ ಹಾಕಿದ್ದೀರಾ. ವಿಸಿಟೆಡ್ ಏನು, ಸದ್ಯಕ್ಕೆ ಯಾವುದೂ ವಿಸಿಟ್ ಮಾಡಿಲ್ಲ. ವಾಟ್ ವಿಲ್ ಯು ಡೂ, ಫಸ್ಟ್ ಇನ್ ಫಸ್ಟ್ ಔಟ್ ಅಂದರೆ ಏನು, ಯಾವ್ದು ಫಸ್ಟ್ ಇರುತ್ತೋ ಅದನ್ನು ತೆಗಿಬೇಕು ಈಚೆ. ಸೊ 5 ಯು ವಿಲ್ ರಿಮೂವ್ ಔಟ್. ಸೊ ವಿಸಿಟೆಡಲ್ಲಿ ಏನಾಗುತ್ತೆ, 5 ಬರುತ್ತೆ. ಓಕೆನಾ. ಇವಾಗ 5 ಯಾವುದು ಕನೆಕ್ಟ್ ಆಗಿದೆ, ಜೆ. ಯು ವಿಲ್ ಇನ್ಸರ್ಟ್ ಜೆ ಇನ್ಸೈಡ್ ದಿಸ್ ಕ್ಯೂ. ಜೆ ಅನ್ನೋದನ್ನ ಇಲ್ಲಿ ಕ್ಯೂ ಒಳಗಡೆ ಹಾಕ್ತೀರಾ. ಕ್ಯೂ ಒಳಗಡೆ ಹಾಕಿದ್ಮೇಲೆ ಏನಾಗುತ್ತೆ, ಜೆ ಈಸ್ ಹಿಯರ್, 5 ಈಸ್ ಹಿಯರ್. ಓಕೆ. ಇವಾಗ ಏನಂತ ಹೇಳಿದೆ, ಕ್ಯೂ ಒಳಗಡೆ ಏನೇನು ಬರುತ್ತೋ ಫಸ್ಟ್ ಇನ್ ಫಸ್ಟ್ ಔಟ್ ಅದೇ ಫಾರ್ಮೆಟಲ್ಲಿ ಯು ಹ್ಯಾವ್ ಟು ರಿಮೂವ್ ದ ಎಲಿಮೆಂಟ್. ಇವಾಗ ಜೆ ಅಂತ ಇದೆ, ಜೆನ ತೆಗೆದು ಇಲ್ಲಿ ಹಾಕ್ತೀರಾ. ವಿ ಈಸ್ ಈಕ್ವಲ್ ಟು 5, ಜೆ. ಜೆ ಈಸ್ ವಿಸಿಟೆಡ್. ಇವಾಗ ಜೆ ಯಾವ್ದು ಕನೆಕ್ಟ್ ಆಗಿದೆ, ಎ ಆ್ಯಂಡ್ ಇ. ಸೊ ಯು ಹ್ಯಾವ್ ಟು ಪುಟ್ ಎ ಆ್ಯಂಡ್ ಇ ಇನ್ ದಿಸ್ ಬಾಕ್ಸ್. ಕ್ಯೂ ಅಲ್ಲಿ ಇನ್ಸರ್ಟ್ ಮಾಡ್ತಿದ್ದೀರಾ. ನೀವು ಇ ಆ್ಯಂಡ್ ಎ ಅಂತಲೂ ಹಾಕ್ಬೋದು, ಅಥವಾ ಎ ಆ್ಯಂಡ್ ಇ ಅಂತಲೂ ಹಾಕ್ಬೋದು. ಇಟ್ ಈಸ್ ಯುವರ್ ವಿಶ್. ನೀವು ಇ ಅಂತ ಹಾಕಿದ್ರೆ ನಿಮ್ಗೆ ಡಿಫ್ರೆಂಟ್ ಆನ್ಸರ್ ಬರುತ್ತೆ, ಎ ಅಂತ ಫಸ್ಟ್ ಹಾಕಿದ್ರೆ ಡಿಫ್ರೆಂಟ್ ಆನ್ಸರ್ ಬರುತ್ತೆ. ಸೊ ಇಟ್ಸ್ ಫೈನ್. ನೀವು ಯಾವ್ದಾರು ಹಾಕೋಬೋದು, ಬಟ್ ಓನ್ಲಿ ಫಾರ್ಮೆಟನ್ನು ನೆನ್ಪಿಟ್ಕೊಬೇಕು ಯಾವ ಥರ ಮಾಡಬೇಕು ಅಂತ. ಸಿಂಪಲಾಗಿ ಏನು ಮಾಡಬೇಕು, ಫಸ್ಟ್ ಯಾವ್ದು ಸ್ಟಾರ್ಟ್ ಮಾಡ್ತೀವೋ ಅದು 5ನ ಯಾವುದರಿಂದ ಸ್ಟಾರ್ಟ್ ಮಾಡ್ತಿದ್ದೋ ಆ ಎಲಿಮೆಂಟ್ನ ಕ್ಯೂ ಒಳಗಡೆ ಹಾಕ್ತೀರಾ. ಸೊ ಕ್ಯೂಯಿಂದ ಅದನ್ನು ಫಸ್ಟ್ ತೆಗಿತೀರಾ. ಓಕೆನಾ. ತೆಗೆದ ತಕ್ಷಣ ಅದು ಯಾವುದಕ್ಕೆ ಕನೆಕ್ಟ್ ಆಗಿದೆ, ಜೆ. ಆ ಜೆಯನ್ನು ಇನ್ಸರ್ಟ್ ಮಾಡ್ತೀರಾ. ನೆಕ್ಸ್ಟ್ ಅದನ್ನು ತೆಗಿತೀರಾ, ಇಲ್ಲಿ ವಿಸಿಟೆಡ್ ಅಂತ ಹಾಕ್ತೀರಾ. ಆ ಜೆ ಯಾವ್ದು ಕನೆಕ್ಟ್ ಆಗಿದೆ, ಎ ಆ್ಯಂಡ್ ಇ. ಆ ಎರಡು ಎಲಿಮೆಂಟ್ನೂ ಹಾಕ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ ಫಸ್ಟ್ ಯಾವ ಎಲಿಮೆಂಟ್ ಇದೆ ಅದನ್ನು ತೆಗಿತೀರಾ. ವಿ ಈಸ್ ಈಕ್ವಲ್ ಟು 5 ಈಸ್ ವಿಸಿಟೆಡ್, ಜೆ ಈಸ್ ವಿಸಿಟೆಡ್, ಎ ಅಂತ ಹಾಕೋತೀರಾ. ಎ ತೆಗೆದ್ರಿ, ಇ ಇಲ್ಲೇ ಉಳಿದಿದೆ. ಓಕೆನಾ. ಎ ಯಾವುದು ಕನೆಕ್ಟ್ ಆಗಿದೆ, ಇ, ಐ ಆ್ಯಂಡ್ ಬಿ. ವಾಟ್ ಈಸ್ ದಟ್, ಇ, ಐ ಆ್ಯಂಡ್ ಬಿ. ಸೊ ಇ ಹಂಗೆ ಇರುತ್ತೆ. ಯು ವಿಲ್ ಆ್ಯಡ್ ಬಿ ಆ್ಯಂಡ್ ಐ, ಅಥವಾ ಐ ಆ್ಯಂಡ್ ಬಿ, ಎನಿಥಿಂಗ್ ಯು ಕ್ಯಾನ್ ಪುಟ್. ಇಟ್ಸ್ ಯುವರ್ ವಿಶ್. ನಾನು ಇವಾಗಲೂ ಹೇಳ್ತಿದ್ದೀನಿ. ಓಕೆನಾ. ನೆಕ್ಸ್ಟ್ ಏನು, ಇಲ್ಲಿ ಏನಿದೆ ನೆಕ್ಸ್ಟ್ ಎಲಿಮೆಂಟ್ ಏನಿದೆ ಅದನ್ನು ತೆಗಿತೀರಾ. ವಿ ಈಸ್ ಈಕ್ವಲ್ ಟು 5, ಜೆ, ಎ, ಇ. ಇ ತೆಗೆದ ತಕ್ಷಣ ಈ ಜಾಗದಲ್ಲಿ ಏನೇನಿದೆ, ಎಚ್ ಆ್ಯಂಡ್ ಎಫ್, ಅದೆರಡಕ್ಕೆ ಕನೆಕ್ಟ್ ಆಗ್ತಿದೆ. ಓಕೆ, ಡಿಡ್. ನೀವು ಎ ಹತ್ರ ಹೋದಾಗ ಇನ್ನೂ ಒಂದು ಕನೆಕ್ಟ್ ಆಗುತ್ತೆ, ಅದನ್ನು ಮರ್ತುಬಿಟ್ಟಿದ್ದೀನಿ. ಹಿಯರ್ ಡಿ ಅನ್ನೋದು ಆ್ಯಡ್ ಮಾಡಬೇಕು. ಎ ಇಸ್ ಕನೆಕ್ಟೆಡ್ ಟು ಇ, ಐ, ಬಿ ಆ್ಯಂಡ್ ಡಿ. ಅದನ್ನು 3 ಬರಿಬೇಕು. ನೆಕ್ಸ್ಟು ಇ ಅನ್ನು ತೆಗೆದಿದ್ದೀವಿ ಅಲ್ಲ, ಇಲ್ಲಿ ಇ ಅಂತ ತೆಗೆದ್ಮೇಲೆ ಇ ಯಾವ್ದು ಕನೆಕ್ಟ್ ಆಗಿದೆ, ಜೆ, ಎ, ಎಚ್ ಆ್ಯಂಡ್ ಎಫ್. ಎ ಮತ್ತು ಜೆ ಅನ್ನೋದು ಆಲ್ರೆಡಿ ಇಲ್ಲಿ ನಾವು ನೋಡಿಬಿಟ್ಟಿದ್ದೀವಿ. ಯಾವ್ದು ಮಿಕ್ಕಿದ್ದು ಉಳಿದಿದೆ, ಎಚ್ ಆ್ಯಂಡ್ ಎಫ್ ಅಲ್ವಾ, ಅದನ್ನು ನೀವು ಇನ್ಸರ್ಟ್ ಮಾಡಬೇಕು. ಇ ಈಸ್ ರಿಮೂವ್ಡ್. ಸೊ ಬಿ, ಐ ಆ್ಯಂಡ್ ಡಿ ಆ್ಯಸ್ ಇಟ್ ಈಸ್. ಎಫ್, ಎಚ್ಚು ಮತ್ತು ಎಫ್ನ ಆ್ಯಡ್ ಮಾಡಿದ್ದೀರಾ. ಓಕೆ, ಕೂಲ್. ನೆಕ್ಸ್ಟ್ ಏನು ತೆಗಿತೀರಾ, ಇಲ್ಲಿ ಯಾವ್ದು ಇಲ್ಲಿ ಎಲಿಮೆಂಟ್ ಇದೆ ಅದನ್ನು ತೆಗಿತೀರಾ. ವಿ ಈಸ್ ಈಕ್ವಲ್ ಟು 5, ಜೆ, ಎ, ಇ, ಬಿ. ಬಿ ಇಲ್ಲಿದೆ. ಬಿ ಯಾವ್ದು ಕನೆಕ್ಟ್ ಆಗಿದೆ, ಎ ಆ್ಯಂಡ್ ಸಿ. ವಾಟ್ ವಿಲ್ ಯು ಡೂ, ಸಿ ಅನ್ನೋದನ್ನು ಇಲ್ಲಿ ಆ್ಯಡ್ ಮಾಡ್ತೀರಾ. ಯು ಹ್ಯಾವ್ ರಿಮೂವ್ಡ್ ಬಿ. ಸೊ ಬಿ ಬಿಟ್ಟಾಕು, ಐ, ಡಿ, ಎಚ್, ಎಫ್ ಆ್ಯಂಡ್ ಸಿ. ಕೂಲ್. ಸಿ ಅನ್ನೋದು ಆ್ಯಡ್ ಮಾಡಿದ್ದೀರಾ ಇಲ್ಲಿ. ಓಕೆನಾ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಯಾವ ಎಲಿಮೆಂಟ್ ಇದೆ, ಐ. ವಿ ಈಸ್ ಈಕ್ವಲ್ ಟು 5, ಜೆ, ಎ, ಇ, ಬಿ, ಐ. ಐ ಇಲ್ಲಿದೆ. ಐ ಈಸ್ ಕನೆಕ್ಟೆಡ್ ಟು ವಾಟ್, ಎ ಆಲ್ರೆಡಿ ವಿಸಿಟ್ ಆಗಿದೆ. ಸೊ ಇಗ್ನೋರ್ ಇಟ್. ನೆಕ್ಸ್ಟು ಡಿ ಅನ್ನೋದು ಬರುತ್ತೆ. ಯು ಹ್ಯಾವ್ ಟು ರಿಮೂವ್ ಡಿ. ವೆಯ್ಟ್, ಲೆಟ್ ಮೀ ಕಾಪಿ ಇಟ್ ಆ್ಯಸ್ ಇಟ್ ಈಸ್. ಡಿ ಅನ್ನೋದು ರಿಮೂವ್ ಮಾಡ್ತೀರಾ. ವಿ ಈಸ್ ಈಕ್ವಲ್ ಟು 5, ಜೆ, ಎ, ಇ, ಬಿ, ಐ ಆ್ಯಂಡ್ ಡಿ. ಇವಾಗ ಡಿ ಅನ್ನೋದು ರಿಮೂವ್ ಮಾಡಿದ್ದೀರಾ ಇಲ್ಲಿ. ಓಕೆನಾ. ಡಿ ಅನ್ನೋದು ರಿಮೂವ್ ಮಾಡಿದ್ಮೇಲೆ ಡಿ ಎಲ್ಲಿದೆ ಅಂತ ನೋಡಿ. ಡಿ ಯಾವ್ದು ಕನೆಕ್ಟ್ ಆಗಿದೆ, ಎ ಆ್ಯಂಡ್ ಸಿ. ಎ ಆ್ಯಂಡ್ ಸಿ ಅನ್ನೋದು ಇಲ್ಲಿ ಅಥವಾ ಇಲ್ಲಿ ಯಾತ್ರೆಲ್ಲಾರು ಇದೆಯಾ, ಆಲ್ರೆಡಿ ಅದನ್ನು ಬರೆದ್ಬಿಟ್ಟಿದ್ದೀವಿ. ಸೊ ಇಗ್ನೋರ್.
ನೆಕ್ಸ್ಟ್ ಎಲಿಮೆಂಟ್ಗೆ ಹೋಗೋಣ. ಸೊ ಇಲ್ಲಿ ಎಚ್ ಎಫ್ ಸಿ ಇಲ್ಲಿದೆ. ಸೊ ಲೆಟ್ಸ್ ರೈಟ್ ಇಟ್ ಹಿಯರ್. ಎಚ್ ಎಫ್ ಆ್ಯಂಡ್ ಸಿ. ವಿಸಿಟೆಡಲ್ಲಿ ಏನಿದೆ 5JAEBID. 5JABEID ಕರೆಕ್ಟ್ ಅಲ್ಲ? 5JAEBID ಸಾರಿ EBID. ಓಕೆ, ನೆಕ್ಸ್ಟ್ ಇಲ್ಲಿ ಯಾವ ಎಲಿಮೆಂಟ್ ಇದೆ? ಸಾರಿ 1 ಸೆಕೆಂಡ್. ನೆಕ್ಸ್ಟ್ ಇಲ್ಲಿ ಯಾವ ಎಲಿಮೆಂಟ್ ಇದೆ? ಎಚ್ನ ಇಲ್ಲಿ ಹಾಕೋತೀರಾ. H is removed, F and C as it is, V is equal to visited is 5JAEBID and H. ಇವಾಗ H ಅನ್ನೋದು ಯಾವುದಾದ್ರು ಕನೆಕ್ಟ್ ಆಗಿದೆ? F ಮತ್ತು E. E is already there. F is also already there. Wait. This is F and this is G. ಉಲ್ಟಾ ಬರ್ಬಿಟ್ಟಿದೆ. H ಕನೆಕ್ಟ್ ಆಗಿರೋದು E and Gಗೆ. ಸೊ ಯು ವಿಲ್ ಪುಟ್ insert G here. ಓಕೆನಾ? ಕನ್ಫ್ಯೂಸ್ ಆದರೆ ಸಾರಿ, ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ದೆನ್ ಇವಾಗ G ಅನ್ನೋದು ಇನ್ಸರ್ಟ್ ಮಾಡಿದ್ದೀರಾ. E ಆಲ್ರೆಡಿ ಇತ್ತು, ಸೊ ಯು ವಿಲ್ ಇಗ್ನೋರ್ ಇಟ್. F ಅನ್ನೋದು ತೆಗಿತೀರಾ. Y is equal to 5JAEBIDH ಆ್ಯಂಡ್ ಕಾಮ F. F ಅನ್ನೋದು ಯಾವುದಾದ್ರು ಕನೆಕ್ಟ್ ಆಗಿದೆ? E ಆ್ಯಂಡ್ G. E ಮತ್ತು G ಎರಡು Q ಅಲ್ಲಿ ಇದೆ ಅಥವಾ ಇದರಲ್ಲಿ ಯಾವುದ್ರಲ್ಲಾದ್ರೂ ಇದೆ. ಸೊ ಯು ವಿಲ್ ಇಗ್ನೋರ್ ಇಟ್. ನೆಕ್ಸ್ಟ್ C ಮತ್ತು Gಗೆ ಬರ್ತೀರಾ. C ನ ರಿಮೂವ್ ಮಾಡ್ತೀರಾ. V is equal to 5, J, A, E, B, I, D, H, F and C. C ಅನ್ನೋದು ಆಲ್ರೆಡಿ ಯಾವುದಾದ್ರು ಕನೆಕ್ಟ್ ಆಗಿದೆ? B ಆ್ಯಂಡ್ D. ದಟ್ ಈಸ್ ಆಲ್ರೆಡಿ ವಿಸಿಟೆಡ್, ಸೊ ಇಗ್ನೋರ್ ಇಟ್. ನೆಕ್ಸ್ಟು Gನ ತೆಗೆದಾಕ್ತೀರಾ. ಸೊ ಏನಾಯಿತು? 1 2 3 4 5 6 7 8 9 10 11 ಟೋಟಲ್ 11 ವರ್ಟೆಕ್ಸಸ್ ಇತ್ತು. ಸೊ ಪ್ರತಿಯೊಂದು ವರ್ಟೆಕ್ಸ್ಗೂ ವಿಸಿಟ್ ಮಾಡ್ಕೊ ಬಂದಿದ್ದೀರಾ. ಸೊ ಸಿಂಪಲ್ಲಾಗಿ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್, ಇವಾಗ ಯಾವುದರಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಆ ಫಸ್ಟು ನಂಬರ್ ಹಾಕ್ತೀರಾ. ನೆಕ್ಸ್ಟು ಅದು ಯಾವುದೇ ಕನೆಕ್ಟ್ ಆಗಿದೆ ಅದನ್ನು ಬರಿತೀರಾ. ಫಸ್ಟ್ ಯು ಹ್ಯಾವ್ ಟು ರಿಮೂವ್ ದಟ್. ದೆನ್ ಅದು ಯಾವುದೇ ಕನೆಕ್ಟ್ ಆಗಿದೆ ಅದನ್ನು ಇಲ್ಲಿ ಬರ್ಕೊತೀರಾ. ಓಕೆ, ಸೊ 5 ರಿಮೂವ್ ಮಾಡಿದೆ. ಸೊ 5 ಕನೆಕ್ಟ್ ಆಗಿ ಜೆಗೆ ಬರೆದೆ. ನೆಕ್ಸ್ಟು J ರಿಮೂವ್ ಮಾಡಿದೆ, ಅದು ಕನೆಕ್ಟ್ ಆಗಿದ್ದು A ಮತ್ತು Eಗೆ. A ಆ್ಯಂಡ್ Eನ ಆ್ಯಡ್ ಮಾಡಿದೆ. ನೆಕ್ಸ್ಟು ಫಸ್ಟ್ ಇದ್ದಿದ್ದು ಇಲ್ಲಿ A, ಅದನ್ನು ತೆಗೆದೆ. A ಯಾವುದಾದ್ರು ಕನೆಕ್ಟ್ ಆಗಿತ್ತು? E, J, B ಆ್ಯಂಡ್ I ಆ್ಯಂಡ್ ಇವನ್ D. ಈ 4 ಬರೆದೆ. E, J ಆಲ್ರೆಡಿ ಬರೆದ್ಬಿಟ್ಟಿದ್ದಕ್ಕೆ I, B, D ಅದನ್ನು ಮಾತ್ರ ಬರೆದೆ. ಯು ಕ್ಯಾನ್ ರೈಟ್ ದಿಸ್ ಇನ್ ಎನಿ ಆರ್ಡರ್. ಫಸ್ಟು I ಬರಿಬೋದು, ಫಸ್ಟು D ಬರಿಬೋದು, ಅಥವಾ ಫಸ್ಟು B ಬರಿಬೋದು. ಇಟ್ಸ್ ಆಲ್ ಆನ್ ಯುವರ್ ಚಾಯ್ಸ್. ಓಕೆನಾ? ನೆಕ್ಸ್ಟು ಯಾವುದಿದೆ ಇಲ್ಲಿ? E ಅಂತ ಇತ್ತು, Eನ ತೆಗೆದಾಕಿದೆ. E ಯಾವುದಾದ್ರು ಕನೆಕ್ಟ್ ಆಗಿತ್ತು? H ಮತ್ತು F. ಅದನ್ನು ನಾನು ಬರೆದೆ. ಓಕೆನಾ? ಸೊ ವೆನ್ ಎವರ್ ಯು ರಿಮೂವ್ ಒನ್ ಎಲಿಮೆಂಟ್ ಫ್ರಮ್ Q, ಅದು ಯಾವ್ದು ಕನೆಕ್ಟ್ ಆಗಿದೆ ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಂಡು ಹೋಗ್ತೀರಾ. ಅದಾದಮೇಲೆ 1 by 1 ಅಲ್ಲಿರೋದನ್ನು ರಿಮೂವ್ ಮಾಡ್ಕೊಂಡು ಇಲ್ಲಿ ಪ್ಲೇಸ್ ಮಾಡ್ತೀರಾ ವಿಸಿಟೆಡ್ ಹತ್ರ. ಓಕೆ, ದಿಸ್ ಇಸ್ BFS, ಬ್ರೆತ್ ಫಸ್ಟ್ ಸರ್ಚ್. ಓಕೆನಾ? ಬ್ರೆತ್ ಫಸ್ಟ್ ಸರ್ಚಲ್ಲಿ Q ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡ್ತೀರಾ. ಸೊ ದ ಸೇಮ್ ಕಾನ್ಸೆಪ್ಟ್ ಇವಾಗ DFS ಅಂತ ಇದೆ, ಡೆಪ್ತ್ ಫಸ್ಟ್ ಸರ್ಚ್. ಅದರಲ್ಲಿ ನೀವು ಸ್ಟ್ಯಾಕ್ ಅನ್ನೋದು ಯೂಸ್ ಮಾಡ್ತೀರಾ. ದೆನ್ ದೇರ್ ಇಸ್ ಅನದರ್ ಕಾನ್ಸೆಪ್ಟ್ ಕಾಲ್ಡ್ ಬ್ಯಾಕ್ ಟ್ರ್ಯಾಕಿಂಗ್. ಓಕೆ, ಇಲ್ಲಿ ಡೈರೆಕ್ಟಾಗಿ ಸ್ಟ್ಯಾಕಿಗೆ ಏನೂ ಇನ್ಸರ್ಟ್ ಮಾಡಲ್ಲ. ಯು ವಿಲ್ ಗೋ ಹಿಯರ್ ವಿಸಿಟೆಡ್ ಅಥವಾ ಟ್ರಾವರ್ಸ್ ಅಂತ ಬರೆದ್ಬಿಡಿ. ಮೀನ್ಸ್ ಎಲ್ಲಿ ಆಲ್ರೆಡಿ ವಿಸಿಟ್ ಆಗಿದೆ ಅಂತ. ಸೊ ಫಸ್ಟ್ ನಂಬರ್ ನಾವು 5 ಅಂತಲೇ ಅವ್ರು ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ 5 ವಿಸಿಟ್ ಆಗಿದೆ. ಓಕೆ, 5 ವಿಸಿಟ್ ಆದ ತಕ್ಷಣ ನೆಕ್ಸ್ಟ್ ಯಾವುದಿದೆ ಎಲಿಮೆಂಟು? J. ನೆಕ್ಸ್ಟ್ ಇಸ್ 5, J ವಿಸಿಟ್ ಆದ್ರಾ? ಇದು ಪ್ರೀವಿಯಸ್ ಆಗೋಯ್ತಲ್ಲ. ಇವಾಗ ನಾವು 5ನ ಬಿಟ್ಬಿಟ್ವಿ. ವಿ ಇಗ್ನೋರ್ 5 ಆ್ಯಂಡ್ ವೆಂಟ್ ಟು J ಅಲ್ವಾ? ಇವಾಗ ಇಗ್ನೋರ್ ಮಾಡಿದ್ದನ್ನು ಈ ಕಡೆ ಸ್ಟ್ಯಾಕಿಗೆ ಹಾಕ್ತೀರಾ. ಯು ಆರ್ ಇನ್ಸರ್ಟಿಂಗ್ 5 ಟು ಸ್ಟ್ಯಾಕ್. ದಿಸ್ ಇಸ್ ಸ್ಟ್ಯಾಕ್. ಓಕೆ, ಹಿಂಗೆ ಬರೆಯೋದನ್ನು ನಾನು ಈ ಥರ ಬರ್ಕೊಂಡಿದ್ದೀನಿ ಅಷ್ಟೇ. ಓಕೆನಾ? ಸೊ ಪ್ಲೀಸ್ ಅದು ಬರೆಯೋದಕ್ಕೆ ಈಸಿ ಆಗುತ್ತೆ ನಿಮಗೆ. ನೆಕ್ಸ್ಟು ಮತ್ತು ಇದು ಕ್ಯಾಪಿಟಲ್ ಲೆಟರ್ ಮಾಡಿದ್ದೀನಿ ಸೊ ದಟ್ ನಿಮ್ಗೆ ಅರ್ಥ ಆಗೋಕ್ಕೆ ಈಸಿ ಆಗುತ್ತೆ ಅಂತ. ನೆಕ್ಸ್ಟ್ ಏನಿದೆ? J ಯಾವುದ್ಯಾವ್ದು ಕನೆಕ್ಟ್ ಆಗಿದೆ? A ಆ್ಯಂಡ್ E. ಯಾವ್ದಾದ್ರು ಒಂದನ್ನು ಚೂಸ್ ಮಾಡಿ. A ಆರ್ E. A ಅನ್ನೋದನ್ನು ಚೂಸ್ ಮಾಡ್ತೀರಾ ಅಂದ್ಕೊಳ್ಳಿ, ಆರ್ B, E, ಎನಿಥಿಂಗ್ ಯು ವಾಂಟ್. A ಅನ್ನೋದು ಚೂಸ್ ಮಾಡಿದ್ರಿ. ಸೊ ಅವಾಗೇನಾಯಿತು? ದಿಸ್ J ಈಸ್ ಇಗ್ನೋರ್ಡ್ ಆ್ಯಂಡ್ ವಿ ವೆಂಟ್ ಟು A. ಸೊ J ಇಗ್ನೋರ್ ಆಗಿದ್ದಕ್ಕೆ Jನ ಇಲ್ಲಿ ಹಾಕ್ತೀರಾ. 5, J ಸ್ಟ್ಯಾಕ್ ಒಳಗಡೆ ಹಾಕಿದ್ರಿ. ನೆಕ್ಸ್ಟು A ಯಾವುದು ಕನೆಕ್ಟ್ ಆಗಿದೆ? I, B, D 3 ಥಿಂಗ್ಸ್ ಕನೆಕ್ಟ್ ಆಗಿದೆ. ಸೊ ನಾನೇನು ಮಾಡ್ತೀನಿ? 5ನ Aನ Iಗೆ ಶಿಫ್ಟ್ ಮಾಡ್ತೀನಿ, ಮೂವ್ ಆಗ್ತೀನಿ. ಇದನ್ನು ರೀಡ್ ಮಾಡ್ತೀನಿ. I ರೀಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಅದ್ರ ಮುಂದೆ ಏನಾದ್ರು ಇದೆಯಾ? ಫಸ್ಟು I ರೀಡ್ ಮಾಡಿದೆ, A ಇಲ್ಲಿ ಹಾಕ್ಬಿಡೋಣ ಸ್ಟ್ಯಾಕಿಗೆ. ಬಿಕಾಸ್
ಐನ ರೀಡ್ ಮಾಡಿದ ತಕ್ಷಣ ಎ ಪ್ರೀವಿಯಸ್ ಆಗೋಯ್ತಲ್ವ, ಅದನ್ನು ಸ್ಟ್ಯಾಕ್ ಒಳಗಡೆ ಹಾಕ್ಬಿಡ್ಬೇಕು. ಇವಾಗ ಐ ಮುಂದೆ ಏನಿದೆ, ಎ ಇದೆ ಕನೆಕ್ಟ್ ಆಗಿರೋದು, ಅದ್ರ ಮುಂದೆ ಇನ್ನೇನೂ ಇಲ್ಲ. ಸೊ ಅದು ವಾಪಸ್ಸು ಹಿಂದೆ ಬರಬೇಕು, ಆಲ್ರೆಡಿ ಮುಂದೆ ಏನೂ ಇಲ್ಲ ಅಂದಾಗ. ಸೊ ವಾಟ್ ಯು ವಿಲ್ ಡೂ ಇಸ್, ಈ ಐ ಮುಂದೆ ಏನೂ ಇಲ್ದಿದ್ದಾಗ ಅಥವಾ ನೆಕ್ಸ್ಟು ಅಲ್ಲಿ ಯಾವುದು ನೋಟ್ಸ್ ವಿಸಿಟ್ ಮಾಡೋಕ್ಕೆ ಇಲ್ಲದೆ ಇದ್ದಾಗ, ಯು ವಿಲ್ ಗೋ ಟು ಸ್ಟ್ಯಾಕ್ ಆ್ಯಂಡ್ ಚೆಕ್ ಯಾವ ನೋಡು ಫಸ್ಟ್ ಇದೆ ಅಂತ. ಸ್ಟ್ಯಾಕದ ಕಾನ್ಸೆಪ್ಟ್ ಏನು, ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಲಾಸ್ಟ್ ಯಾವ್ದು ಬಂದಿದ್ದು ಎ ಅಲ್ವಾ, ಅದನ್ನ ಈಚೆ ತೆಗೀರಿ, ನಾಟ್ ಎನಿವೇರ್, ಸುಮ್ಮನೆ ರ್ಯಾಂಡಮ್ ಆಗಿ ಮನಸ್ಸಲ್ಲಿ ಎ ತೆಗೆದಾಕ್ತೀರಾ. ಸೊ ವಾಟ್ ಯು ಆರ್ ಡೂಯಿಂಗ್ ಇಸ್ ಯು ಆರ್ ಕಮಿಂಗ್ ಬ್ಯಾಕ್ ಟು ಎ. ಓಕೆ, ಎ ಯಾವ್ದಾದ್ರು ಕನೆಕ್ಟ್ ಆಗಿದೆ, ಮತ್ತು ಎ ಇ ಕನೆಕ್ಟ್ ಆಗಿದೆ, ಜೆ ಕನೆಕ್ಟ್ ಆಗಿದೆ, ಡಿ ಕನೆಕ್ಟ್ ಆಗಿದೆ, ಬಿ ಕನೆಕ್ಟ್ ಆಗಿದೆ. ಸೊ ಯು ಹ್ಯಾವ್ ಟು ಡಿಸೈಡ್ ಯಾವುದಕ್ಕೆ ಹೋಗೋಣ, ಈಗ ಹೋಗ್ಲಾ, ಡಿಗೆ ಹೋಗ್ಲಾ, ಬಿಗೆ ಹೋಗ್ಲಾ ಅಂತ ನೀವು ಡಿಸೈಡ್ ಮಾಡಬೇಕು. ಎನಿಥಿಂಗ್ ಯು ವಾಂಟ್ ಯು ಡಿಸೈಡ್. ನಾನು ಬಿ ಅಂತ ಚೂಸ್ ಮಾಡ್ತೀನಿ. 5JAI. ನೆಕ್ಸ್ಟು ಬಿ ಅನ್ನೋದನ್ನು ಎ ಇಂದ ಬಿ ವಿಸಿಟ್ ಮಾಡ್ತಿದ್ದೀನಿ. ಸೊ ಬಿ ವಿಸಿಟ್ ಮಾಡಿದ ತಕ್ಷಣ ಎ ಏನಾಯಿತು, ಅಗೈನ್ ಇಟ್ ವೆಂಟ್ ಬ್ಯಾಕ್ ಟು ದ ಸ್ಟ್ಯಾಕ್. ನೀವೇ ಕೇಳ್ಬೋದು, ಅಣ್ಣ ಇಲ್ಲಿ ಐ ಅಂತ ಇದೆ, ಯಾಕೆ ಎ ಆಗ್ತಿದ್ದೀರಾ ಅಂತ. ವಿ ವಿಸಿಟೆಡ್ ಐ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನೆಕ್ಸ್ಟು ವಾಪಸ್ ಎ ಬಂದ್ವಿ ತಾನೆ, ಎ ಸ್ಟ್ಯಾಕಲ್ಲಿ ಇದ್ದಿದ್ದು ಎಗೆ ನಾವು ವಾಪಸ್ ಬ್ಯಾಕ್ ಟ್ರ್ಯಾಕ್ ಮಾಡಿದ್ವಿ. ದಟ್ ಈಸ್ ವಾಟ್ ಐ ಕಾಲ್ಡ್ ಬ್ಯಾಕ್ ಟ್ರ್ಯಾಕಿಂಗ್. ಇವಾಗ ಐಯಲ್ಲಿ ಮುಂದೆ ಏನೂ ಹೋಗಿ ಜಾಗ ಇಲ್ದಿದ್ದಾಗ ಯು ವಿಲ್ ಕಮ್ ಬ್ಯಾಕ್ ಟು ದ ಪ್ರೀವಿಯಸ್ ನೋಡ್, ಎ ಅನ್ನೋ ಒಂದು ನೋಡಿಗೆ ಬರ್ತೀರಾ. ಸೊ ಫ್ರಮ್ ಎ ಯಾವ್ದು ಕನೆಕ್ಟ್ ಆಗಿದೆ, ಬಿ ಅಲ್ವಾ, ನಾವು ಎ ಇಂದ ಬಿಗೆ ಹೋಗ್ತಿರೋದು. ಸೊ ವೆನ್ ವಿ ವಿಸಿಟ್ ಬಿ, ಟೆಕ್ನಿಕಲಿ ಇಫ್ ವಿ ಸ್ಪೀಕ್ ಎ ಎ ಇಂದ ನಾವು ಹೋಗ್ತಿರೋದು. ಸೊ ಎ ಮತ್ತು ಸ್ಟ್ಯಾಕಿಗೆ ಹಾಕ್ತೀರಾ. ಏನಂತ ಹೇಳಿದೆ ಸ್ಟಾರ್ಟಿಂಗಿಂದನೂ, ವೆನ್ ವಿ ವಿಸಿಟ್ ಅ ನ್ಯೂ ನೋಡ್ ದ ಪ್ರೀವಿಯಸ್ ನೋಡ್ ವಿಲ್ ಬಿ ಆ್ಯಡೆಡ್ ಟು ದ ಸ್ಟ್ಯಾಕ್. ಓಕೆನಾ, ಅದೇ ಕಾನ್ಸೆಪ್ಟನ್ನ ಇನ್ನು ಮುಂದೆ ಫರ್ದರ್ ಮಾಡ್ಕೊಂಡು ಹೋಗೋಣ. ಇವಾಗ ಬಿ ಅಂತ ಮಾಡಿದ್ರಿ, ಬಿ ಯಾವುದಕ್ಕೆ ಕನೆಕ್ಟ್ ಆಗಿದೆ ಇಲ್ಲಿ, ಬಿ ಈಸ್ ಕನೆಕ್ಟೆಡ್ ಟು ಸಿ ಆ್ಯಂಡ್ ಎ ಆಲ್ರೆಡಿ ವಿಸಿಟ್ ಆಗಿರೋದಕ್ಕೆ, ಸೊ ವಿ ವಿಲ್ ಗೋ ಟು ಸಿ. ಓಕೆನಾ, ಸಿ ಕನೆಕ್ಟ್ ಆದ ತಕ್ಷಣ ಏನಾಯಿತು, ಬಿ ಬಿಕೇಮ್ ಓಲ್ಡ್. 5JA ಆ್ಯಂಡ್ ಸಿ. ಇವಾಗ 5 ಇದೆ, ಜೆ ಇದೆ, ಎ ಇದೆ, ಐ ಇದೆ, ಬಿ ಇದೆ, ಸಿ ಇದೆ. ಇವಾಗ ಸಿ ಯಾವ್ದು ಕನೆಕ್ಟ್ ಆಗಿದೆ, ಡಿ ಅನ್ನೋದು ನಾವು ವಿಸಿಟ್ ಮಾಡಿದ್ವಿ. ಅವಾಗ ಏನಾಯಿತು, ಸ್ಟ್ಯಾಕ್ ಒಳಗಡೆ ಐ ಡಿಡ್ ಸಮಥಿಂಗ್ ರಾಂಗ್, ನೋ, ಇಲ್ಲಿ ಬಿ ಬರಬೇಕು, ಸಾರಿ, ಇಲ್ಲಿ ಡಿ ವಿಸಿಟ್ ಮಾಡಿದ್ವಿ. ಸೊ ಡಿ ಪ್ರೀವಿಯಸ್ ಏನು ಸಿ ಇತ್ತು, ಸೊ ಸಿ ಬಿಕಮ್ ಓಲ್ಡ್. ಓಕೆ, ನೆಕ್ಸ್ಟ್ ಏನಾಯಿತು, 5JAI ಬಿ ಸಿ ಡಿವರೆಗೂ ವಿಸಿಟ್ ಮಾಡಿದ್ದೀವಿ. ಡಿ ಯಾವುದಕ್ಕೆ ಕನೆಕ್ಟ್ ಆಗಿದೆ, ಎ. ಬಟ್ ದ ಥಿಂಗ್ ಈಸ್ ಎ ಈಸ್ ಆಲ್ರೆಡಿ ವಿಸಿಟೆಡ್. ವಾಟ್ ವಿಲ್ ಯು ಡೂ, ನಾನೇನಂತ ಹೇಳಿದ್ದೆ, ಇಲ್ಲಿ ನೆಕ್ಸ್ಟ್ ಇನ್ಯಾವುದು ನೋಡ್ ವಿಸಿಟ್ ಮಾಡೋಕ್ಕಿಲ್ಲ. ಇಲ್ಲಿ ಆಲ್ರೆಡಿ ವಿಸಿಟ್ ಆಗಿರೋ ನೋಡ್ತಿದ್ದೆ, ಇದಿಷ್ಟು ನೋಡು ವಿಸಿಟ್ ಆಗಿಬಿಟ್ಟಿದೆ. ಅವಾಗ ಏನು ಮಾಡ್ತೀರಾ, ಸೊ ಇಲ್ಲಿ ಡಿ ಇದೆ, ಯು ವಿಲ್ ಗೋ ಟು ಸ್ಟ್ಯಾಕ್. ನೀವೇನೋ ಇಲ್ಲಿ ನೋಡ್ಕೊಬೇಡಿ, ಸ್ಟ್ಯಾಕಿಗೆ ಹೋಗಿ. ಸ್ಟ್ಯಾಕಿಗೆ ಹೋದ ತಕ್ಷಣ ರಿಮೂವ್ ದಿ ಅಪ್ಪರ್ ಎಲಿಮೆಂಟ್ 1 by 1. ಇವಾಗ ಫಸ್ಟು ಸಿ ರಿಮೂವ್ ಮಾಡ್ತೀರಾ, ಯು ವಿಲ್ ರಿಮೂವ್ ಸಿ ರಿಮೂವ್ ಮಾಡಿಬಿಟ್ಟು ಅಲ್ಲಿ ಚೆಕ್ ಮಾಡ್ತೀರಾ ಸಿ ಯಾವುದಕ್ಕಾದ್ರು ಕನೆಕ್ಟ್ ಆಗಿದೆಯಾ ಅಂತ. ಸಿ ಇಸ್ ಕನೆಕ್ಟೆಡ್ ಟು ಬಿ ಆ್ಯಂಡ್ ಡಿ ವಿಚ್ ಇಸ್ ಆಲ್ರೆಡಿ ವಿಸಿಟೆಡ್, ಸೊ ಇಗ್ನೋರ್ ಸಿ. ನೆಕ್ಸ್ಟು ಇಲ್ಲಿ ಬಿ ಇದೆ, ಬಿಗೆ ಬರ್ತೀರಾ, ಯು ವಿಲ್ ರಿಮೂವ್ ಬಿ ಕನೆಕ್ಟ್ ಆಗಿರೋದು ಎ ಆ್ಯಂಡ್ ಐ, ಇಟ್ಸ್ ಆಲ್ರೆಡಿ ವಿಸಿಟೆಡ್. ಇದು ಎ ಐ ಅದು ಆಲ್ರೆಡಿ ವಿಸಿಟ್ ಆಗಿದೆ, ಸೊ ವಿಲ್ ಇಗ್ನೋರ್ ಬಿ. ನೆಕ್ಸ್ಟ್ ಏನು ಮಾಡ್ತೀರಾ, ಎ ಬರ್ತೀರಾ. ಎ ಬಂದಾಗ ಯು ಹ್ಯಾವ್ ಆಲ್ರೆಡಿ ವಿಸಿಟೆಡ್ ಎವ್ರಿಥಿಂಗ್, ಬಟ್ ಇಲ್ಲಿ ಇ ಅನ್ನೋದು ಉಳಿದಿದೆ ಒಂದು, ರೈಟ್. ಇ ಅನ್ನೋದು ಇನ್ನೂ ವಿಸಿಟ್ ಮಾಡಿಲ್ಲ. ಸೊ ವಾಟ್ ವಿಲ್ ಯು ಡೂ ದಟ್ ಟೈಮ್, ಇ ಅನ್ನೋದು ಇನ್ಸರ್ಟ್ ಮಾಡ್ತೀರಾ. ಸೊ 5JAI ಬಿ ಸಿ ಡಿ ಇಷ್ಟು ವಿಸಿಟ್ ಆಗಿದೆ. ಇವಾಗ ಸ್ಟ್ಯಾಕಲ್ಲಿ 5 ಮತ್ತು ಜೆ ಎವರೆಗೂ ಇತ್ತು. ಇವಾಗ ಏನು ರಿಮೂವ್ ಮಾಡಿದ್ವಿ ನಾವು, ಲಾಸ್ಟಲ್ಲಿ ಎ ಅನ್ನೋದು ಇದ್ದಿದ್ದು ಅದನ್ನು ರಿಮೂವ್ ಮಾಡಿದ್ವಿ. ಎ ವಾಸ್ ಕನೆಕ್ಟೆಡ್ ಟು ಇ. ಸೊ ಏನು ಮಾಡ್ತೀರಾ, ಯು ವಿಲ್ ವಿಸಿಟ್ ಇ ಆ್ಯಂಡ್ ಇನ್ಸರ್ಟ್ ಎ ಹಿಯರ್. ಮತ್ತೆ ಯಾಕೆ ಎ ಇನ್ಸರ್ಟ್ ಮಾಡ್ತಿದ್ದೀರಾ ಅಣ್ಣ, ಇಲ್ಲಿ ಲಾಸ್ಟ್ ಎಲಿಮೆಂಟ್ ಡಿ ಇದೆ ಅಂತ ಕೇಳೋಕ್ಕೆ ಹೋಗಬೇಡಿ. ಬಿಕಾಸ್ ಟೆಕ್ನಿಕಲಿ ಸ್ಪೀಕಿಂಗ್ ನಾವು ಬ್ಯಾಕ್ ಟ್ರ್ಯಾಕಿಂಗ್ ಮಾಡ್ಕೊಂಡ್ಬಂದಾಗ ಸ್ಟ್ಯಾಕಿಂದ ಏನು ಮಾಡ್ಕೊಬಂದ್ವಿ, ಫ್ರಮ್ ಸಿ ಟು ಬಿ ಹೋದ್ವಿ, ಬಿ ಟು ಎಗೆ ಹೋದ್ವಿ. ಎ ಇಂದ ಮತ್ತೆ ಈಗ ಹೋಗ್ತಿರೋದು, ಅದನ್ನು ಅರ್ಥ ಮಾಡ್ಕೋಬೇಕು. ಸ್ಟ್ಯಾಕ್ ನೋಡಿಕೊಂಡು ಮಾಡಬೇಕು ಇದನ್ನು, ಓಕೆನಾ. ಸೊ ನಾವು ಇವಾಗ ಇ ಅನ್ನೋದು ಟ್ರ್ಯಾಕ್ ಆದಮೇಲೆ ಇ ಯಾವ್ದು ಕನೆಕ್ಟ್ ಆಗಿದೆ, ಎಚ್ ಆ್ಯಂಡ್ ಎಫ್, ರೈಟ್. ಅದರಲ್ಲಿ ಯಾವ್ದಾದ್ರು ಒಂದನ್ನು ಚೂಸ್ ಮಾಡಿ. ಐ ಆಮ್ ಗೋನ್ ಚೂಸ್ ಎಫ್. 5JAI ಬಿ ಆ್ಯಂಡ್ ಸಿ ಡಿ ಇ ಆ್ಯಂಡ್ ಎಫ್. ಎಫನ್ನು ಚೂಸ್ ಮಾಡಿದ ತಕ್ಷಣ ಏನಾಯಿತು, ಇ ಬಿಕೇಮ್ ಓಲ್ಡ್. 5JAI ಇ ಈಸ್ ಓಲ್ಡ್, ಸೊ ಇ ಈಸ್ ಇನ್ಸರ್ಟೆಡ್ ಟು ಸ್ಟ್ಯಾಕ್.
ನೆಕ್ಸ್ಟ್ ಏನಿದೆ ಎಫ್ ಇಸ್ ಕನೆಕ್ಟೆಡ್ ಟು ವಾಟ್? ಜಿ. ನಾನು ಜಿನ ಹಾಕ್ತೀನಿ. ಜೆ, ಎ, ಐ, ಬಿ, ಸಿ, ಡಿ, ಇ, ಎಫ್ ಆ್ಯಂಡ್ ಜಿ. ಜಿನ ಹಾಕಿದ ತಕ್ಷಣ ಎಫ್ ಹೋಲ್ಡ್ ಆಯಿತು. ಸೊ 5, ಜೆ, ಎ, ಇ ಆ್ಯಂಡ್ ಜಿ ಈಸ್ ಇನ್ಸರ್ಟೆಡ್ ಟು ಸ್ಟ್ಯಾಕ್. ಕೂಲ್. ಜಿ ಇನ್ಸರ್ಟ್ ಆಯಿತಾ? ಸೊ ನೆಕ್ಸ್ಟ್ ಜಿ ಯಾವುದು ಕನೆಕ್ಟ್ ಆಗಿದೆ? ಎಚ್ನ ನಾವು ರೀಡ್ ಮಾಡಬೇಕು ಇವಾಗ 5, ಜೆ, ಎ, ಐ, ಬಿ, ಸಿ, ಡಿ, ಇ, ಎಫ್ ಆ್ಯಂಡ್ ಜಿ, ಎಚ್ ಆಯಿತಾ? ಎಚ್ ರೀಡ್ ಆಗಿದ ತಕ್ಷಣ ಏನಾಯಿತು? ಈ ಜಿ ಅನ್ನೋದು ಓಲ್ಡ್ ಆಯಿತು. ಇದು ಸುಮ್ಮನೆ ದಿಸ್ ಎಫ್. ಮತ್ತೆ ಅದೇ ತಪ್ಪು ಮಾಡಿದೆ, ಸಾರಿ. 5, ಜೆ, ಎ ಆ್ಯಂಡ್ ಇ ಆ್ಯಂಡ್ ಹಿಯರ್ ಎಫ್ ಬರಬೇಕಿತ್ತು. ಪ್ರೀವಿಯಸ್ ಇಲ್ಲಿ ಎಫು. ಜಿ ಇನ್ಸರ್ಟ್ ಮಾಡಲಿ ಎಫ್ ವಾಸ್ ಪ್ರೀವಿಯಸ್, ನಾನು ಜಿ ಅಂತ ಹಾಕ್ಬಿಟ್ಟಿದ್ದೆ, ಸಾರಿ ಫಾರ್ ದಟ್. ಆಮೇಲೆ ಎಚ್ ಅಂತ ಇವಾಗ ರೀಡ್ ಮಾಡಿದ್ಮೇಲೆ ಯು ವಿಲ್ ಗೋ ಜಿ ಈಸ್ ಓಲ್ಡ್. ಇವಾಗ ಎಚ್ವರೆಗೂ ಬಂದ್ವಿ. ಯು ಹ್ಯಾವ್ ವಿಸಿಟೆಡ್. ಎಚ್ ಕನೆಕ್ಟ್ ಆಗಿರೋದು ಇ ಆ್ಯಂಡ್ ಜಿಗೆ, ವಿಚ್ ಇಸ್ ಆಲ್ರೆಡಿ ವಿಸಿಟೆಡ್. ಸೊ ವಾಟ್ ಯು ವಿಲ್ ಡೂ, ಇನ್ನೂ ಮುಗ್ದಿಲ್ಲ ಇಲ್ಲಿಗೆ. ಇಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ರೀಡ್ ಆಗಿದೆ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಶೋ ದಿಸ್. ಯು ವಿಲ್ ಗೋ 1 by 1. 5, ಜೆ, ಎ, ಇ, ಎಫ್, ಜಿ. ಯು ವಿಲ್ ಪಾಪ್ G, pop F and pop all this element 1 by 1. G, F, A, E, A, J, 5. ಇದು ಒಂದೊಂದಾಗಿ ಪಾಪ್ ಮಾಡಿಕೊಂಡು ಚೆಕ್ ಮಾಡ್ತೀರಾ, ಇಸ್ ದರ್ ಎನಿ ಅದರ್ ನೋಡ್ ಲೆಫ್ಟ್ ಅಂತ ಇಲ್ಲಿ ತೋರಿಸ್ಬೇಕು ನೀವು ಬರೆದ್ಬಿಟ್ಟು. ಅಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ಆಲ್ ನೋಡ್ ವಿಸಿಟೆಡ್ ಅಂತ ಇಲ್ಲಿ ಬರೆದ್ಬಿಟ್ಟು ಯು ಹ್ಯಾವ್ ಟು ಇಗ್ನೋರ್ ದೆಮ್. ಆ್ಯಂಡ್ ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಟಿಲ್ ಅಟ್ಲೀಸ್ಟ್ ಇಲ್ಲಿವರೆಗೂ ಬರುತ್ತೆ, ಇನ್ನೂ ಒಂದು ಸ್ವಲ್ಪ ಸ್ಟ್ಯಾಕಲ್ಲಿ. ಸೊ ಕೊನೆಗೆ ಏನಾಗುತ್ತೆ, ಟ್ರಾವರ್ಸ್ಡ್ ಈಸ್ ಈಕ್ವಲ್ ಟು 5 to J to A to I to B to C to D to E to F to G to H. So this is the final traversal of DFS. BFSಗೂ ಇದೇ ಥರ ನೀವು ಇಲ್ಲಿ ಬರಿಬೇಕಾಗುತ್ತೆ, ಓಕೆನಾ? ದಿಸ್ ಈಸ್ ದ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ DFS ಆ್ಯಂಡ್ BFS. ನೀಟಾಗಿ ಅರ್ಥ ಮಾಡ್ತಿದ್ದೀನಿ ಯಾವ ಥರ ಮಾಡಬೇಕು ಕ್ವಶನ್ ಬಂದರೆ ಅಂತ. ಯು ಹ್ಯಾವ್ ಟು ಬೇಸಿಕಲಿ ಸ್ಟ್ಯಾಕ್ ಆ್ಯಂಡ್ ಕ್ಯೂ ಅನ್ನೋ ಕಾನ್ಸೆಪ್ಟ್ ನೆನಪಿಟ್ಕೋಬೇಕು. ಯು ಹ್ಯಾವ್ ಟು ರಿಮೆಂಬರ್ ಲೀಫೋ ಆ್ಯಂಡ್ ಫಿಫೋ, ಲಾಸ್ಟ್ ಇನ್ ಫಸ್ಟ್ ಔಟ್, ಫಸ್ಟ್ ಇನ್ ಫಸ್ಟ್ ಔಟು. BFSಲ್ಲಿ ಯು ವಿಲ್ ಯೂಸ್ ಕ್ಯೂ, DFSಲ್ಲಿ ಯು ವಿಲ್ ಯೂಸ್ ಸ್ಟ್ಯಾಕ್ ಕಾನ್ಸೆಪ್ಟ್, ಓಕೆ? ನಿಮ್ಗೇನಾದ್ರು ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಡೌನ್ ಇನ್ ದ ಯೂಟ್ಯೂಬ್, ವಿಚ್ ಐ ವಿಲ್ ರಿಪ್ಲೈ ಫಾರ್ ಶ್ಯೂರ್ ಇಫ್ ಯು ಆರ್ ಡೂಯಿಂಗ್ ಇಟ್ ಟುಡೇ. Bye bye.